ಬೇಸಿಕಲಿ ಅಡ್ವೊಕೇಟ್. ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. 3 ಇಯರ್ಸಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ತಕ್ಕ ಮಟ್ಟಕ್ಕೆ ಬಂದಿದೆ ನಮ್ಮ ತೋಟ. ಸೆಣಬು ಅದೆಲ್ಲ ಹಾಕಿ ನಾವು ಮತ್ತೆ ಉಳುಮೆ ಮಾಡಿ ಮತ್ತೆ ಸೆಣಬು ಹಾಕಿ ಉಳುಮೆ ಮಾಡಿ ಈ ಥರ ಮಾಡಿದ್ವಿ. ಪ್ಯೂರ್ಲಿ ಆರ್ಗ್ಯಾನಿಕ್, ವಿಷಮುಕ್ತ ಆಹಾರ ತಿನ್ನಬೇಕು ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಫ್ರೂಟ್ ಫಾರೆಸ್ಟ್ ಅಂತ ಮಾಡಿದ್ದೀವಿ. 50-55 ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಲ್ಲಿ. ಸುಮ್ಮನೆ ನಾನು ಒಂದು ಫಾರ್ಮ್ ಹೌಸ್ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಈ ಪೆಸ್ಟಿಸೈಡ್ಸ್ ಅವು ಇವು ಯೂಸ್ ಮಾಡೋದು ನೋಡಿ ಆಲ್ಮೋಸ್ಟ್ ನಾನು ತಿಂತಾ ಇರೋದು ಪಾಯ್ಸನ್ನೇ, ಡೈರೆಕ್ಟ್ ಆಗಿ ಪಾಯ್ಸನ್ನೇ ಅನಿಸ್ತು. ಕಲ್ಲುಗಳಿದ್ದು ಸ್ವಲ್ಪ ಬಂಡೆ ಥರದ್ದು ನಾವೆಲ್ಲ ತೆಗೆಸ್ಬಿಟ್ಟು ಹೊರಗಡೆ ಕಳಿಸ್ತೀವಿ. ಅಡಿಕೆ ಗಿಡಕ್ಕೆ ನೆರಳಬೇಕು. ತೊಗರಿ ಬೆಳೆ ಇದಾಕಿದ್ವಿ. ಹರಳು ಹಾಕ್ಬೋದು ಅನಿಸ್ತು. ಹರಳು ಹಾಕಿದ್ರೆ 2 ಅಡ್ವಾಂಟೇಜ್ ಇದೆ. ಒಂದು, ಹರಳೆಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹರಳೆಣ್ಣೆ ಉಪಯೋಗಿಸಿದ್ರೆ ಭಾಳ ತಂಪು. ಅದನ್ನು ಹಾಕ್ಕೊಂಡ್ವಿ ನೆರಳಿಗೆ. ಎಲ್ಲರೂ ಏನಂತಾರೆ, ನೀವು ಕ್ಲೀನ್ ಮಾಡಿಸಲ್ಲ, ತೋಟ ಹೆಂಗೆ ಇಟ್ಕೊಂಡಿದ್ದೀರಾ ಅಂತ ಅಕ್ಕಪಕ್ಕದಲ್ಲೆಲ್ಲ ನಗ್ತಾರೆ ನಮ್ಮನ್ನು ನೋಡಿ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ಸತ್ಯ ಇರಬೇಕು. ಅದನ್ನ ಬೇಕಿದ್ರೆ ಬ್ರಷ್ ಕಟ್ರಲ್ಲಿ ಹೊಡೆದ್ರೆ ಅದು ಅಲ್ಲೇ ಬಿದ್ದು ಅಲ್ಲೇ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗುತ್ತೆ. ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ. ಎಲೆನ ತಿಂದರೆ, ಬೆಳಗ್ಗೆನೇ ಒಂದು 2 ಎಲೆ ತಿಂದರೆ ಇಟ್ ಈಸ್ ಸೆಡ್ ದಟ್ ಇನ್ಸುಲಿನ್ ಇಂಪ್ರೂವ್ ಆಗುತ್ತೆ ಅಂತ. ಡಯಾಬಿಟಿಸ್ಗೆ ಭಾಳ ಹೆಲ್ಪ್ಫುಲ್ ಇದು. 8 ವೆರೈಟಿ ಬಾಳೆ ಇದೆ ನಮ್ಮ ಹತ್ರ. ತೇವಾಂಶ ಬೇಕು, ನೀರು ಬೇಡ, ತೇವಾಂಶ ಇದ್ದರೆ ಸಾಕು ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಮ್ಮ ತೋಟ ಇರೋದು ಸಾದ್ಲಿ ವಿಲೇಜ್, ಶಿಡ್ಲಘಟ್ಟ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ನಾವು ಈ ಕಡೆ ಹೈದರಾಬಾದ್ ರೋಡಿಂದ ಬಂದರೆ ಪೆರೇಸಂದ್ರ ಆಗಿದ ತಕ್ಷಣ ಫಸ್ಟ್ ರೈಟ್ ತೊಗೋಬೇಕಾಗತ್ತೆ ನಾವು. ಇದಿದೆ ಒಂದೇನು ಬಿಗ್ ಬೇ ಸ್ಟಾರ್ ಬಕ್ಸ್ ಎಲ್ಲ ಇದೆ. ಅದಕ್ಕೆ ಮುಂಚೆ ರೈಟ್ ತೊಗೊಂಡ್ರೆ 10 ಕಿಲೋಮೀಟರ್ಸು ನಮ್ಮ ಫಾರ್ಮ್ ಇರುತ್ತೆ. ಸರ್ ನಿಮ್ಮ ಹಿನ್ನೆಲೆ ಹೇಳಿ. ನಾನು ಬೇಸಿಕಲಿ ಅಡ್ವೊಕೇಟ್. ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ. ಸೊ ಆ್ಯಸ್ ಎ ಪ್ಯಾಷನೇಟ್ ನಾನು ಇಲ್ಲಿ ನಮ್ಮ ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿಯಲ್ಲಿ 2 ಏಕರ್ಸಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಐ ಹ್ಯಾವ್ ಸ್ಟಾರ್ಟೆಡ್. ಒಂದು 3 ಇಯರ್ಸಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ತಕ್ಕ ಮಟ್ಟಕ್ಕೆ ಬಂದಿದೆ ಇದು ನಮ್ಮ ತೋಟ. 3 ಇಯರ್ಸಿಂದ ನಾವು ಲ್ಯಾಂಡ್ ಎಲ್ಲ ಸ್ವಲ್ಪ ರೆಡಿ ಮಾಡೋದು ಎಲ್ಲ 3 ಇಯರ್ಸ್ ಆಯಿತು. 3 ಇಯರ್ಸಿಂದ ಆಲ್ಮೋಸ್ಟ್ ಇಟ್ ಟುಕ್ 6 ಮಂತ್ಸ್ ನಮಗೆಲ್ಲ ಸೆಟ್ಲ್ ಮಾಡಿ ಅಲ್ಲಿ ಮಾಡೋಕ್ಕೆ. ಮತ್ತು ಸೆಣಬು ಅದೆಲ್ಲ ಹಾಕಿ ನಾವು ಮತ್ತೆ ಉಳುಮೆ ಮಾಡಿ ಮತ್ತೆ ಸೆಣಬು ಹಾಕಿ ಉಳುಮೆ ಮಾಡಿ ಈ ಥರ ಮಾಡಿ ಇದು ಮಾಡಿದ್ವಿ. ಬಿಕಾಸ್ ಅರ್ಲಿಯರ್ ಅವರೆಲ್ಲ ನಮ್ಮ DAP ಯೂರಿಯಾ ಎಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಹಂಗಾಗಿ ನಾವು ಬರೀ ಆರ್ಗ್ಯಾನಿಕ್ ಮಾಡಬೇಕು ಅಂತ ನಮ್ಮ ಉದ್ದೇಶದಿಂದ ಆ ಥರ ಮಾಡಿದ್ವಿ. ಈಗ ಟೋಟಲಿ 2.5 ಇಯರ್ಸಿಂದ ನಾವು ವಿ ಹ್ಯಾವ್ ನಾಟ್ ಯೂಸ್ಡ್ ಎನಿ ಪೆಸ್ಟಿಸೈಡ್ ಆರ್ ವಿಡಿಸೈಡ್, ಏನೂ ಯೂಸ್ ಮಾಡಿಲ್ಲ. ಪ್ಯೂರ್ಲಿ ಆರ್ಗ್ಯಾನಿಕ್ಕು. ಕೆಮ್ಮಣ್ಣು, ನಮ್ಮ ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಈ ಥರದ್ದು ಹಾಕ್ಕೊಂಡೇ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಶುರು ಮಾಡೋಕ್ಕೆ ಮುಂಚೆ ಇಲ್ಲೇನು ಕೃಷಿ ಮಾಡ್ತಿದ್ದ ಅಥವಾ ಹೇಗೆ? ಮಾಡ್ತಾಯಿದ್ರು. ಆವಾಗ ನಮ್ಮ ದೊಡ್ಡಪ್ಪ ಎಲ್ಲ ಮಾಡ್ತಾಯಿದ್ರು. ನಮ್ಮ ಇದು ಕಡಲೆಕಾಯಿ ಬೆಳೀತಾಯಿದ್ರು, ರಾಗಿ ಬೆಳೀತಾಯಿದ್ವಿ, ಕಡಲೆಕಾಯಿ ಬೆಳೀತಾಯಿದ್ವಿ. ಸೊ ವಿ ಯೂಸ್ ಟು ಡೂ ಥಿಂಗ್ಸ್. ಜೋಳ ಬೆಳೀತಾಯಿದ್ವಿ ಎಲ್ಲ. ಅಂದರೆ ಎಲ್ಲ ಮಾನೋಕ್ರಾಪಿಂಗ್ ಇತ್ತು. ಈಗ ಮಲ್ಟಿ ಕ್ರಾಪ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈಗ ನೋಡಿ, ಇಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲಿ ನೀರು ಪಂಪ್ ಮಾಡಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ತಾಯಿರ್ತೀವಿ. ಈ ಎಕ್ಸ್ಕ್ಲೂಸಿವ್ಲಿ ಈ 1 ಎಕರ್ಗೆ ನಾವು ಬರೀ ಅಡಿಕೆ ಮತ್ತು ಬಾಳೆ ಹಾಕಿದ್ದೀವಿ. ಮತ್ತು ಸ್ವಲ್ಪ ತರಕಾರಿ ಹಾಕ್ಕೊಂಡಿದ್ದೀವಿ, ಮನೆಗೆ ಆಗೋಷ್ಟು ತರಕಾರಿ ಹಾಕ್ಕೊಂಡಿದ್ದೀವಿ. ಆ ಕಡೆ ಒಂದು ಎಕರೆ ಚೇಂಜ್ ಇದೆ. ಅದರಲ್ಲಿ ನಾವು ಫುಡ್ ಫಾರೆಸ್ಟ್ ಅಂತ, ಫ್ರೂಟ್ ಫಾರೆಸ್ಟ್ ಅಂತ ಮಾಡಿದ್ದೀವಿ. ನಮ್ಮ ಮನೆಗೆ ಬರೀ ಆರ್ಗ್ಯಾನಿಕ್ಕಾಗಿ ಬೆಳ್ಕೋಬೇಕು ನಾವು, ಏನು ಇದು ವಿಷಮುಕ್ತ ಆಹಾರ ತಿನ್ನಬೇಕು ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಫ್ರೂಟ್ ಫಾರೆಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸುಮಾರು ನಮ್ಮ ಹತ್ರ ಒಂದು 50-55 ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಲ್ಲಿ. ಸಪೋಸ್ ಬಾಳೆ ಅಂದರೆ ಬಾಳೆಯಲ್ಲಿ ಒಂದು 7-8 ವೆರೈಟಿ ಇದೆ. ಹಲಸು ಅಂದರೆ ಹಲಸಲ್ಲಿ ಒಂದು 7-8 ವೆರೈಟಿ ಇದೆ. ಮ್ಯಾಂಗೋ ಅಲ್ಲಿ ಒಂದು 7-8 ವೆರೈಟಿ ಇದೆ. ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನೀವು ಸಾವಯವ ಕೃಷಿನೇ ಮಾಡಬೇಕು ಅನ್ನೋ ಒಂದು ಆಲೋಚನೆ ಯಾಕೆ ಬಂತು? ಬೇಸಿಕಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ನಾನು ಒಂದು ಫಾರ್ಮ್ ಹೌಸ್ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಫಾರ್ಮ್ ಹೌಸ್ ಒಂದು ಚಿಕ್ಕದಾಗಿ 1 BHK ಫಾರ್ಮ್ ಹೌಸ್ ಕಟ್ಟಿದ್ವಿ, ಬರ್ತಾಯಿದ್ವಿ. ಆಮೇಲೆ ನೋಡ್ತಾ ಇವರು ನಮ್ಮ ಸುತ್ತಮುತ್ತಲು ಯೂಸ್ ಮಾಡೋದು ನೋಡಿದ್ರೆ, ಈ ಪೆಸ್ಟಿಸೈಡ್ಸು ಅವು ಇವು ಯೂಸ್ ಮಾಡೋದು ನೋಡಿ ನಾನು ಆಲ್ಮೋಸ್ಟ್ ನಾನು ತಿಂತಾ ಇರೋದು ಪಾಯ್ಸನ್ನೇ, ಡೈರೆಕ್ಟಾಗಿ ಪಾಯ್ಸನ್ನೇ, ಅದು ಇಂಡೈರೆಕ್ಟಾಗಿ ಪಾಯ್ಸನ್ನೇ ಅನಿಸ್ತು. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಅಟ್ಲೀಸ್ಟ್ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ಗಾದರೂ ನಾವು ಒಳ್ಳೆ ಫುಡ್ ಮಾಡೋಣ. ಆಮೇಲೆ ನಮ್ಮನ್ನು ನೋಡಿ ಇನ್ನು 10 ಜನ ಬರ್ತಾರೆ.
ಅಕ್ಕಪಕ್ಕದವರು ಈಗ ಈ ಜಮೀನವರು ಆ ಜಮೀನವರು ಬಂದರೆ ನಾವೊಂಥರ ಸೊಸೈಟಿ ಥರ ಮಾಡಿಕೊಂಡು ಜನಗಳಿಗೆ ಒಳ್ಳೆ ಫುಡ್ ಕೊಡ್ಬೋದು ಅಂತ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಸಾಯಿಲಿಂದ ನಮಗೆ ರೈತ ಇಲ್ಲ ಅಂದರೆ ನಮ್ಗೆ ಊಟ ಇಲ್ಲ, ಇದು ಗೊತ್ತಿರೋದೆ ಜನರಲಿ. ಸೊ ಊಟ ಈಗ ಏನು ಮಾಡ್ತಾಯಿದ್ದಾರೆ, ಎಲ್ಲ ವಿಷ ಹೊಡೆದು ವಿಷದ ಊಟ ತಿಂತಾಯಿದ್ದೀವಿ. ಅದಲ್ಲ, ನಾವು ಮಕ್ಕಳಿಗೆ ಏನು ಕೊಡಬೇಕು, ಒಳ್ಳೆ ಊಟ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಆರೋಗ್ಯ ಕೊಡಬೇಕು. ಈ ಉದ್ದೇಶದಿಂದ ನಾನು ಶುರು ಮಾಡಿದೆ. ನನ್ನಿಂದ ಈಗ ನೀವು ಇದನ್ನು ನಿಮ್ಮ ಯೂಟ್ಯೂಬಲ್ಲಿ ಹಾಕಿದಾಗ ಒಂದು 10 ಜನ ನೋಡಿ ಅದರಲ್ಲಿ ಒಂದು 5 ಜನ ಕನ್ವರ್ಟ್ ಆದರೆ ಆರ್ಗ್ಯಾನಿಕ್ಗೆ, ಅದಕ್ಕಿಂತ ಒಳ್ಳೆಯದೇನಿಲ್ಲ. ನಾವು ಸಾಯಿಲಿಂದ ತೊಗೊತಾ ಇದ್ದೀವಿ, ನಾವು ಸಾಯಿಲ್ಗೇನು ಕೊಡ್ತಾ ಇಲ್ಲ. ನಾವು ಈ ಥರ ಸ್ವಲ್ಪ ಒಳ್ಳೆ ಅದಕ್ಕೆ ಎಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಇದು ಎಲ್ಲ ನಮ್ಮ ಕೊಟ್ಟಿಗೆ ಗೊಬ್ಬರ, ಈ ಥರದ್ದೆಲ್ಲ ಕೊಟ್ಟಾಗ ಸಾಯಿಲ್ ನಮಗಿನ್ನ ಚೆನ್ನಾಗಿ ಕೊಡುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಓಕೆ ಸರ್, ಇಲ್ಲಿ ಮುಂಚೆ ಭೂಮಿ ತಯಾರಿ ಮಾಡೋದಕ್ಕೆ ಇಲ್ಲೆಲ್ಲ ಬಂಡೆ ಭೂಮಿ ಅಂತ ನೀವು ಹೇಳ್ತಿದ್ರಿ. ಹೌದು. ಹೆಂಗೆ ತಯಾರಿ ಮಾಡೋದು? ನಾನು ಏನು ಮಾಡಿದೆ, ಫಸ್ಟು ನಾನು ಇಲ್ಲಿ ಕಲ್ಲುಗಳಿದ್ದು ಸ್ವಲ್ಪ ಬಂಡೆ ಥರದ್ದು ನಾವೆಲ್ಲ ತೆಗೆಸ್ಬಿಟ್ಟು ಹೊರಗಡೆ ಕಳಿಸ್ದೆ. ನೋಡಿ ಇಲ್ಲಿದೆ ಕೆಲವು ಸಣ್ಣವು, ಇಲ್ಲೊಂದು 2 ಇವೆ. ಈ ಥರದ್ದು ಸುಮಾರು ತೆಗೆದು ನಾವು ಹೊರಗಡೆ ಕಳಿಸಿದ್ವಿ. ಆಮೇಲೆ ಇದು ಸಾಯಿಲ್ ಎಲ್ಲ ಇದು ಮಾಡಿ ಹೊರಗಡೆಯಿಂದ ಕೆರೆ ಮಣ್ಣು, ಕೆಮ್ಮಣ್ಣು ಎಲ್ಲ ತರಿಸಿ ಹಾಕಿ, ಆಮೇಲೆ ಅದರಲ್ಲಿ ಸೆಣಬು, ಹುರುಳಿ ಇವೆಲ್ಲ ಹಾಕಿಬಿಟ್ಟು ಅದನ್ನ ಹುತ್ತಿದ್ವಿ. ಉಳುಮೆ ಮಾಡಿದಾಗ ಏನಾಗುತ್ತೆ, ಹಿಂಗೆ 2-3 ಸತಿ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಆವಾಗ ಸ್ವಲ್ಪ ನಮಗೆ ನಮ್ಮ ಭೂಮಿ ಫಲವತ್ತತೆ ಬರ್ತಾಯಿತ್ತು. ಅದು ಸಾಲದು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಸನ್ಲೈಟ್ ಇಲ್ಲಿ ಬೀಳುತ್ತೆ. ಡೈರೆಕ್ಟಾಗಿ ಸನ್ಲೈಟ್ ಇಲ್ಲಿ ಬಿದ್ದಾಗ ಏನಾಗುತ್ತೆ, ನಿಮಗೆ ಸಾಯಿಲ್ ಹಾರ್ಡ್ ಆಗುತ್ತೆ. ನೀವು ಅದೇ ಒಳಗಡೆ ಎಲ್ಲನ ಒಂದು ಪೊದೆ ಥರ ಇರುತ್ತಲ್ಲ, ಅಲ್ಲಿ ತೆಗೆದಾಗ ಏನಾಗುತ್ತೆ, ನಿಮಗೆ ಮಣ್ಣು ಲೂಸ್ ಇರುತ್ತೆ, ಅಂದರೆ ಅದರಲ್ಲಿ ಹ್ಯೂಮಸ್ ಇರುತ್ತೆ. ಈ ಥರ ನಾವು ಸಾಯಿಲ್ ರೆಡಿ ಮಾಡ್ಕೋಬೇಕು. ಈಗ ಇಲ್ಲೆಲ್ಲ ನೆರಳಾಕಿ ನಾವು ಹಸಿರೆಲೆ ಗೊಬ್ಬರ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರೆ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 3-4 ಇಯರ್ಸ್ ನಮಗೆ ಕರೆಕ್ಟಾಗಿ ಸಾಯಿಲ್ ರೆಡಿ ಆಗೋಕ್ಕೆ, ನಮ್ಮ ಭೂಮಿ ರೆಡಿ ಆಗೋಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಏನು ಅಂದರೆ ಅಡಿಕೆ ಗಿಡಕ್ಕೆ ನೆರಳು ಬೇಕು. ನೆರಳು ಕೊಡೋಕ್ಕೆ ಏನಿದೆ ಅಂದರೆ ಇಮಿಡಿಯೇಟಾಗಿ ಬರೋದು ಯಾವುದೂ ಇಲ್ಲ. ಸೊ ನಾವೇನು ಯೋಚನೆ ಮಾಡಿದ್ವಿ, ಸ್ವಲ್ಪ ಇದಾಕಿದ್ವಿ, ಏನಂತೀರ, ನಮ್ಮ ತೊಗರಿ ಇದಾಕಿದ್ವಿ. ಆಮೇಲೆ ನನಗೆ ಹರಳು ಹಾಕ್ಬೋದು ಅನಿಸ್ತು. ಹರಳು ಹಾಕಿದ್ರೆ 2 ಅಡ್ವಾಂಟೇಜ್ ಇದೆ. ಒಂದು, ಹರಳೆಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಒಳ್ಳೆ ಹರಳೆಣ್ಣೆ. ಇವಾಗ ಹರಳೆಣ್ಣೆ ಉಪಯೋಗಿಸೋರೇ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ. ಹರಳೆಣ್ಣೆ ಉಪಯೋಗಿಸಿದ್ರೆ ಭಾಳ ತಂಪು. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಏನು ಮಾಡೋರು, ತಲೆಗೆ ಹೊಡೆದು ಸ್ವಲ್ಪ ಮಸಾಜ್ ಥರ ಮಾಡಿ ಸ್ನಾನ ಮಾಡಿಸೋರು, ತಂಪಿರೋದು. ಇವಾಗ ಹರಳೆಣ್ಣೆನೇ ಮರ್ತುಬಿಟ್ರು. ಸೊ ವಿ ವಾಂಟ್ ಟು ಡೂ ದಟ್. ಅಲ್ಲಿ ಮುಂದೆ ತೋಟದ ಆ ಕಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ಅದನ್ನು ಹಾಕ್ಕೊಂಡ್ವಿ ನೆರಳಿಗೆ. ಈಗ ಇಲ್ಲಿ ಬಾಳೆ ಹಾಕೋಣ ಅಂತ. ಬಾಳೆ ಹಾಕಿದ್ರೆ ಸ್ವಲ್ಪ ಏನಾಗುತ್ತೆ ಅಂದರೆ, ಎಲೆ ಸ್ಟೆಮ್ಮು ಎಲ್ಲ ಒಂದು 1 ಇಯರಲ್ಲಿ ಎಲೆ ಸ್ಟೆಮ್ಮು ಎಲ್ಲ ಜಾಸ್ತಿ ಬೀಳುತ್ತೆ. ಅದು ಬಿದ್ದಾಗ ಏನಾಗುತ್ತೆ, ನನಗೆ ಅಲ್ಲಿ ನಮಗೆ ಎರೆಹುಳ ಬರಬೇಕು, ಮೈಕ್ರೋಬ್ಸ್ ಬರಬೇಕು. ಬರೀ ಎರೆಹುಳ ಅಲ್ಲ, ಮೈಕ್ರೋಬ್ಸು, ಸುಮಾರು ಮೈಕ್ರೋಬ್ಸ್ ಇರುತ್ತೆ. ನಾವು ಎಲ್ಲಿ ಸ್ವಲ್ಪ ಸತ್ತೆ ಎಲ್ಲ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಅಲ್ಲಿ ನಮಗೆ ಮೈಕ್ರೋಬ್ಸ್ ಬರುತ್ತೆ. ಸೊ ಅದು ಬಂದಾಗ ನಮ್ಮ ಭೂಮಿ ಚೆನ್ನಾಗಿರುತ್ತೆ. ಜೀವಾಣುಗಳು ಜಾಸ್ತಿ ಇರಬೇಕು ನಮಗೆ. ಎಲ್ಲರೂ ಏನಂತಾರೆ, ನೀವು ಕ್ಲೀನ್ ಮಾಡಿಸಲ್ಲ, ನೀವು ತೋಟ ಹೆಂಗೆ ಇಟ್ಕೊಂಡಿದ್ದೀರ ಅಂತ ಅಕ್ಕಪಕ್ಕದಲ್ಲೆಲ್ಲ ನಗ್ತಾರೆ ನಮ್ಮನ್ನು ನೋಡಿ. ಬಟ್ ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ನಮ್ಮ ಇದು ಸತ್ಯ ಇರಬೇಕು. ಅದನ್ನ ಬ್ರಷ್ ಕಟ್ರಲ್ಲಿ ಬೇಕಿದ್ರೆ ಬ್ರಷ್ ಕಟ್ರಲ್ಲಿ ಹೊಡೆದ್ರೆ ಅದು ಅಲ್ಲೇ ಬಿದ್ದು ಅಲ್ಲೇ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ನು ಇಂಪ್ರೂವ್ ಆಗುತ್ತೆ. ಈ ತೆಂಗಿನ ಮರ ಇದೆಯಲ್ಲ, ಈ ತೆಂಗಿನ ಮರ ಎಲ್ಲ ನಾನೇ ನಮ್ಮ ಇನ್ನೊಂದು ಹಳೆ ತೋಟ ಇದೆ, ಒಂದು 40 ಇಯರ್ಸ್ದು ತೋಟ ಇದೆ. ಅಲ್ಲಿಂದ ಒಳ್ಳೆ ಕಾಯಿ ಸೆಲೆಕ್ಟ್ ಮಾಡ್ಕೊಂಬಂದು ನಾನೇ ಒಟ್ಲಾಕಿ ಮಾಡಿರೋ ಇವು ಇಲ್ಲಿ ಉದ್ದಕ್ಕೂ ಇರೋವೆಲ್ಲ ಅವೇ. ಆ ಕಡೆ ಮೇಲ್ಗಡೆಗೆ ಸ್ವಲ್ಪ ತರಕಾರಿ ಹಾಕ್ಕೊಂಡಿದ್ದೀವಿ ಮನೆಗಾಗೋಷ್ಟು. ಸ್ವಲ್ಪ ಕ್ಯಾರೆಟು, ಬದನೆಕಾಯಿ, ಆಲೂಗಡ್ಡೆ ಹಾಕಿದ್ರು ಮುಗ್ದಿದೆ. ಸ್ವಲ್ಪ ಸೊಪ್ಪು ಹಾಕಿದ್ದಾರೆ, ಗೋಂಗೂರ ಅಂತೆ, ನಮ್ಮ ಸಬ್ಬಗ್ಸಿಗೆ ಸೊಪ್ಪು, ಈ ಥರದ್ದು. ಬಟ್ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ವಲ್ಪ ಆಮೇಲೆ ನೆಕ್ಸ್ಟ್ ಬೆಂಡೆಕಾಯಿ, ಹೀರೆಕಾಯಿ, ಈ ಥರದ್ದೆಲ್ಲ ಹಾಕಬೇಕು ಅಂತ. ಸ್ವಲ್ಪ ಕ್ರೀಪರ್ಸ್ ಹಾಕಿದ್ರೆ ಒಂದು ನಮಗೆ ವೆಜಿಟೇಬಲ್ ಸಿಗುತ್ತೆ. ಸೆಕೆಂಡ್ ಥಿಂಗ್ ಏನಂದರೆ, ನಮಗೆ ಮುಚ್ಚಳಿಕೆ ಆಗುತ್ತೆ. ನಮಗೆ ನ್ಯಾಚುರಲ್ಲಾಗೆ ಒಂದು ಮಲ್ಚಿಂಗ್ ಅಂತೀವಲ್ಲ, ಲೈವ್ ಮಲ್ಚಿಂಗ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ಅಲ್ಲಿದೆ ಕುಂಬಳಕಾಯಿ ಇದೆ, ಸೋರೆಕಾಯಿ ಇದೆ, ಅಲ್ಲಿ ಸ್ವಲ್ಪ ಆ ಕಡೆ ಇದೆ. ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ ನೋಡಿ. ಇದನ್ನು ಎಲೆನ ತಿಂದರೆ, ಬೆಳಗ್ಗೆನೇ ಒಂದು 2 ಎಲೆ ತಿಂದರೆ ಇಟ್ ಈಸ್ ಸೆಡ್ ದಟ್ ಇನ್ಸುಲಿನ್ ಇಂಪ್ರೂವ್ ಆಗುತ್ತೆ ಅಂತ. ಡಯಾಬಿಟಿಸ್ಗೆ ಭಾಳ ಹೆಲ್ಪ್ಫುಲ್ ಇದು. ಇಲ್ಲಿ ಇನ್ಸುಲಿನ್ ಪ್ಲ್ಯಾಂಟ್ ಇದೆ. ಇಲ್ಲಿ ಸ್ವಲ್ಪ ಎಲ್ಲ ಹೂವಿನ ಗಿಡಗಳೆಲ್ಲ ಹಾಕಿದ್ದೀನಿ, ಜೇನು ನೊಣಗಳು ಬರಬೇಕು ಅಂತ. ಜೇನು ಪೆಟ್ಟಿಗೆ ತಂದಿಡಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ಯಾರ ಹತ್ರನೂ. ಅವರೇನೋ ಸ್ವಲ್ಪ ದಿನದಲ್ಲಿ ಜೇನು ಪೆಟ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು 5-6 ಪೆಟ್ಟಿಗೆ ಇಟ್ಟರೆ ನಮಗೆ ಪಾಲಿನೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ.
ದಟ್ ಈಸ್ ದ ಬೆಸ್ಟ್ ಪಾಲಿನೇಟರ್ ಅಂತ, ಒನ್ ಆಫ್ ದಿ ಬೆಸ್ಟ್ ಪಾಲಿನೇಟರ್ಸ್ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ ಸ್ನೇಕ್ ಪ್ಲ್ಯಾಂಟ್. ಇವೆಲ್ಲ ಒಳ್ಳೆ ಆಕ್ಸಿಜನ್ ಪ್ರೊಡ್ಯೂಸರ್ಸ್ ಇವೆಲ್ಲ. ಸ್ನೇಕ್ ಪ್ಲ್ಯಾಂಟು, ಸ್ಪೈಡರ್ ಪ್ಲ್ಯಾಂಟ್ ಅಂತಿದೆ, ಸ್ನೇಕ್ ಪ್ಲ್ಯಾಂಟ್ ಅಂತಿದೆ. ಸ್ನೇಕ್ ಪ್ಲ್ಯಾಂಟು ಇಲ್ಲಿದೆ. ಇದೊಂದು ವೇರಿಯಂಟ್ ಸಪೋಟ. ನಮ್ಮಲ್ಲಿ 3 ವೆರೈಟಿ ಸಪೋಟ ಇದೆ. ಒಂದು ಕ್ರಿಕೆಟ್ ಬಾಲ್ ಇದೆ, ಒಂದು ಕಾಲಾಪತ್ತಿ ಇದೆ, ಇನ್ನೊಂದು ಇಷ್ಟುದ್ದ ಬರುತ್ತೆ, 1/2 ಫೀಟ್ ಬರುತ್ತೆ. ಅದೊಂದು ವೆಸ್ಟ್ ಬೆಂಗಾಲಿಂದ ತರಿಸಿದ್ದೀನಿ, ಅದೊಂದು ಇದೆ. ಅದು ನೇರಳೆ ಇದೆ ನೋಡಿ, ಅದು ನಮ್ಮ ರೆಗ್ಯುಲರ್ ಜಾಮೂನ್, ಅದು ನೇರಳೆ. ಆಮೇಲೆ ಮಧ್ಯೆ ಏನು ಮಾಡಿದ್ದೀವಿ ಇಲ್ಲಿ ನಾವು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನೋಡಿ, ಇದು ನಮ್ಮ ನುಗ್ಗೆ, ಗ್ಲಿರಿಸಿಡಿಯಾ ಇವೆಲ್ಲ ಆ ಕಡೆ ಅಗಸೆ ಇದೆ. ಸೊ ಇವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಹಾಕ್ಕೊಂಡಿದ್ದೀವಿ. ನೋಡಿ ಇಲ್ಲೆಲ್ಲ ಒಂದು ಲಿಚ್ಚಿ ಇದೆ. ಎಲ್ಲ ಫ್ರೂಟ್ಸು ಒಂದೊಂದು 2 ಗಿಡ ಇದೆ ನೋಡಿ. ಅಲ್ಲಿ ಮೋಸಂಬಿ ಗಿಡ ಇದೆ ನೋಡಿ. ಇದು ಮೋಸಂಬಿ ಗಿಡನೇ. ಇದೊಂದು ಮೋಸಂಬಿ ಗಿಡ ಇದೆ, ಆ ಕಡೆ ಒಂದು ಮೋಸಂಬಿ ಗಿಡ ಇದೆ ನೋಡಿ. ಇದೊಂದು ಮೋಸಂಬಿ ಗಿಡ ಇದೆ ನೋಡಿ. ಇದು ಬಾಳೆ ಆ ಕಡೆ ನಿಮಗೆ ನಾನು ತೋರಿಸೋದು ಮರ್ತೋಯ್ತು. ನಮ್ಮ ಆಂಧ್ರದಿಂದ ನನ್ನ ಫ್ರೆಂಡ್ ಒಬ್ಬರು ತಂದುಕೊಟ್ರು. 3 ವೆರೈಟಿ ಬಾಳೆಹಣ್ಣು ತಂದುಕೊಟ್ರು. ಚಕ್ಕರ್ ಕೇಣಿ, ಅಮೃತ್ ಪಾಣಿ ಅಂತ ಇನ್ನೊಂದು ಮತ್ತೊಂದು ಏನೋ ಇದೆ, ಅದು 3 ವೆರೈಟಿ. ಅದರಲ್ಲಿ ಒಂದಿದು ಆ ಕಡೆ ನೆಟ್ಕೊಂಡಿದೆ, ಈ ಕಡೆ ಇದೇನೋ ಓದಂಗಿದೆ. ಆಮೇಲೆ ನಮ್ಮ ಸುತ್ತೂರು ಮಠ ಗೊತ್ತಲ್ಲ ನಿಮಗೆ, ಸುತ್ತೂರು ಮಠದಿಂದ ಸುಮಾರು ನೇಂದ್ರ ಬಾಳೆ, ನಂಜನಗೂಡು ರಸಬಾಳೆ, G9 3 ವೆರೈಟಿ ಅಲ್ಲಿಂದ ತಂದೆ ನೋಡಿ. ಇದು ನಮ್ಮ ಸ್ಟಾರ್ ಫ್ರೂಟು, ಸ್ವೀಟ್ ಸ್ಟಾರ್ ಫ್ರೂಟ್ ಇದು. ಈ ಕಡೆ ಪಪ್ಪಾಯ ಇದೆ. ಪಪ್ಪಾಯ ಅಲ್ಲಲ್ಲಿ ಹಾಕಿದ್ದೀನಿ ಮಧ್ಯೆ ನಮ್ಮ ಎಲ್ಲ ಎಂಟೈರ್ ತೋಟ ನೋಡಿ. ಇದು ಕುಮ್ಕ್ಯಾಟ್ ಅಂತ, ಇದು ಭಾಳ ಇಂಟ್ರೆಸ್ಟಿಂಗ್ ಫ್ರೂಟ್. ಇದು ನಮ್ಮ ಹೊಟ್ಟು ಸಮೇತ ತಿಂದ್ಬಿಡೋದೇ ಇದು. ಕುಮ್ಕ್ಯಾಟ್ ಅಂತ ಒಂದು ಈಚ್ ಹಾಕಿದೆ, ಇಲ್ಲಿ 1-2 ಈಚ್ ಹಾಕಿದೆ ಆಲ್ರೆಡಿ. ಒಂದು 2 ತಿಂದಿದ್ದೀವಿ ನಾವು. ವಾಟರ್ ಆ್ಯಪಲ್ ಇದೆ, ವೆರಿಗೇಟೆಡ್ ವಾಟರ್ ಆ್ಯಪಲ್ ಇದೆ. ಇದು ಬಟರ್ ಫ್ರೂಟ್ ಇದೆ. ಸರ್ ಇಲ್ಲಿ ಎಲ್ಲ ಗಿಡಗಳೆಲ್ಲ ನೆಡಬೇಕಾದ್ರೆ ಯಾವ ಥರ ನೀವು ಗೊಬ್ಬರಗಳು ಗುಂಡಿ ಏನು ಮಾಡಿದ್ವಿ ಅಂದರೆ, ಫಸ್ಟಲ್ಲಿ ಅಡಿಕೆಗೆಲ್ಲ ನೋಡಿ, ಅಲ್ಲಿ ನೋಡ್ಬೋದು ನೀವು 2x2 ಅಷ್ಟು ಹೊಡೆದು ಅದರೊಳಗೆ ಫಸ್ಟು ಹಸಿರೆಲೆ ಗೊಬ್ಬರ ಎಲ್ಲ ತುಂಬಿದ್ವಿ. ಆಮೇಲೆ ಏನು ಮಾಡಿದ್ವಿ, ಹಸಿರೆಲೆ ಗೊಬ್ಬರ ತುಂಬಿದ್ಮೇಲೆ ಅದರೊಳಗೆ ಈ ನಮ್ಮ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ದಿನ ಬಿಟ್ವಿ. ಆಮೇಲೆ ಸಸಿ ತಂದು ಅದರಲ್ಲಿ ನೆಟ್ಟಿದ್ದು. ಇದಿದೆ ನೋಡಿ, ವೈಟ್ ಜಾಮೂನ್. ಇದು ನೇರಳೆ, ಬಿಳಿ ನೇರಳೆ ಅದು. ಅಲ್ಲಿ ನಲ್ಲಿಕಾಯಿ ಗಿಡ ಇದೆ, ನಲ್ಲಿಕಾಯಿ ಗಿಡ. ಇದು ಪನ್ನೀರ್ ಫ್ರೂಟ್ ಅಂತ, ಇದು ಪನ್ನೀರ್ ಫ್ರೂಟು ನೋಡಿ. ಅಲ್ಲಿ ಇದಿದೆ, ಬ್ರೆಡ್ ಫ್ರೂಟ್ ಇದೆ ನೋಡಿ ಆ ಕಡೆ, ಅದು ಜೀಕೂಜಾ ಅಂತಾರೆ, ಬ್ರೆಡ್ ಫ್ರೂಟು. ಅದು ಹೆಸರಿಗೆ ಬ್ರೆಡ್ ಫ್ರೂಟು, ಬಟ್ ಇಟ್ ಈಸ್ ಅ ವೆಜಿಟೇಬಲ್. ನಾರ್ಮಲಿ ಅದು ಟೆಕ್ಸ್ಚರ್ ಹೆಂಗಿರುತ್ತೆ ಅಂದರೆ, ನೀವು ತಿನ್ನೋವಾಗ ಚಿಕನ್ ತಿನ್ನೋ ಫೀಲ್ ಸಿಗುತ್ತೆ, ಆ ಟೆಕ್ಸ್ಚರ್ ಇರುತ್ತೆ ಅದು. ಬನ್ನಿ ಹಿಂಗೆ ಮುಂದೆ ಹೋಗೋಣ ಬನ್ನಿ. ಇದು ಬಾಳೆ ನೋಡಿ, ಇದು ಕೆಂಪಗಿರೋದೆಲ್ಲ ಇದು ಚಂದ್ರಬಾಳೆ ಅಂತಾರೆ, ಆ ಕೆಂಪು ಬಾಳೆ ಬರುತ್ತೆ, ಆ ವೆರೈಟಿ ಇದು. ನಮ್ಮಲ್ಲಿ ಒಂದು 7-8 ವೆರೈಟಿ ಇದಿದೆ, ಏನಂತೀರ ಬಾಳೆ. ನಮ್ಮ ತರಕಾರಿಗೆ ಉಪಯೋಗಿಸ್ತಾರಲ್ಲ ಆ ಬಾಳೆ ಇದೆ, ನೇಂದ್ರ ಬಾಳೆ ಇದೆ, ಚಂದ್ರ ಬಾಳೆ ಇದೆ, G9 ಇದೆ, ಏಲಕ್ಕಿ ಇದೆ, ಆಂಧ್ರದಿಂದ 3 ವೆರೈಟಿ ಬಂದಿದೆ, ಅದಿದೆ. ಸೊ ಆಲ್ಮೋಸ್ಟ್ 8 ವೆರೈಟಿ ಬಾಳೆ ಇದೆ ನಮ್ಮ ಹತ್ರ ಈಗ ಇಲ್ಲಿ. ಸೊ ಇಲ್ಲಿ ನೀವು ಕಮರ್ಷಿಯಲ್ ಆಗಿ ಅಡಿಕೆ ಮತ್ತು ಮೇಯ್ನ್ ಕಮರ್ಷಿಯಲ್ ತೊಗೊಂಡಾಗ ಬರೀ ಅಡಿಕೆನೇ. ಇಲ್ಲಿ ಬಾಳೆಯಲ್ಲಿ ಸ್ವಲ್ಪ ನೆರಳಿಗೋಸ್ಕರ ಹಾಕ್ಕೊಂಡಿದ್ದೀವಿ. ಬಾಳೆ 1 ಎಕರ್ ಇದೆ, ಅದು ದಟ್ ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ಫಾರ್ ಇದು ಕಮರ್ಷಿಯಲ್ ಅಂತ. ಬಟ್ ಈ 1 ಎಕರ್ ತೊಗೊಂಡಾಗ ಬರೀ ಫ್ರೂಟ್ಸು ವಿತ್ ಅಡಿಕೆ ಕಮರ್ಷಿಯಲಾಗಿ ತೊಗೊಂಡ್ರು. ಈ ನಮ್ಮ ಇದು ಬೇರೆ ಫ್ರೂಟ್ಸ್ ಎಲ್ಲ ನಮ್ಮ ಮನೆಗೆ, ನಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಆಗೋಷ್ಟು ಹಾಕ್ಕೊಂಡಿದ್ದೀವಿ. ಚಿಕ್ಕದಾಗಿ ಅಂದರೆ ಒಂದು 4 ಗಿಡ, 5 ಗಿಡ, 2 ಗಿಡ ಹಿಂಗೆ ಹಾಕ್ಕೊಂಡಿದ್ದೀವಿ.
ಸೊ ಇನ್ನು ಮೇಂಟೆನೆನ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ಥರ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ನೀರು? ಸಿ ಆ್ಯಸ್ ಆಫ್ ನಾವು ಡ್ರಿಪ್ ಹಾಕ್ಬಿಟ್ಟಿದ್ದೀವಿ, ನೀರು ವಾಟರ್ ಮೇಂಟೆನೆನ್ಸ್ಗೆ ಡ್ರಿಪ್ ಹಾಕಿದ್ದೀವಿ. ಇದನ್ನೇನು ಮಾಡ್ತೀವಿ ನೋಡಿ, ಇಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ನಮ್ಮ ಗ್ರಾಸ್ ಕಟ್ರ್ ಹೊಡೆದಿದ್ದೀವಿ. ಕೆಲವು ಕಡೆ ಕೊಯ್ಸ್ತೀವಿ ಇದಿಟ್ಟು. ನಮ್ಮ ಇವ್ರು ಯಾರನ್ನ ಹಸುಗಳು ಸಾಕಿರೋರು ಬಂದು ಕೊಯ್ಕೊಂಡು ಹೋಗ್ತಾರೆ. ನಮ್ಮದು ಒಂದೆರಡು ಹಸು ಇದೆ, ಅದಕ್ಕೆ ಕೊಯ್ಕೊಂಡು ಹೋಗ್ತಾರೆ. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಆ್ಯಂಡ್ ನಾನು ಬೇರೆಯವ್ರು ನೋಡಿರೋ ಪ್ರಕಾರ ತೇವಾಂಶ ಬೇಕು, ನೀರು ಬೇಡ, ತೇವಾಂಶ ಇದ್ದರೆ ಸಾಕು ಅಂತ. ನೀರು ಕಂಟಿನ್ಯೂಸ್ ಆಗಿ ನೀರು ಕೊಡಬೇಕು ಅಂತಲ್ಲ, ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕು. ಸ್ವಲ್ಪ ಒಂದು 2 days ಒನ್ಸು 3 days ಒನ್ಸು ಕೊಟ್ಟರೆ ಸಾಕು. ಸೊ ವಾಟರ್ ಮ್ಯಾನೇಜ್ಮೆಂಟು ನಮ್ಮದು ಬೇರೆ ಹೊಲಗಳು ಇವೆ ಆ ಕಡೆ, ಬೇರೆ ತೋಟ ನಿಮಗೆ ಆ ಕಡೆ ಸ್ವಲ್ಪ ಸೌತೆಕಾಯಿ ಇದೆಲ್ಲ ಹಾಕಿದ್ದೀವಿ. ಅದಕ್ಕೊಂದು ಸತಿ ಕೊಡ್ತಾರೆ, ಇದಕ್ಕೊಂದು ಸತಿ ಕೊಡ್ತಾರೆ, ಹಾಗೆ ಕೊಡ್ತಾ ಇರ್ತಾರೆ. ಗೊಬ್ಬರ ವಿಚಾರಕ್ಕೆ ಬಂದಾಗ ನಾವು ಇದು ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಅದು ಬಿಟ್ಟು ಬೇರೆ ಏನೂ ಕೊಡೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಒಂದೇ ಕೊಡೋದು ನಾವು. ಅದು ಬಿಟ್ಟರೆ ಕೆಮ್ಮಣ್ಣು ನೋಡಿ, ಅಲ್ಲೂ ಸ್ವಲ್ಪ ಕೆಮ್ಮಣ್ಣು ಓಡಿಸಿದ್ದೀವಿ. ಕೆಮ್ಮಣ್ಣು ಜೊತೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಸ್ವಲ್ಪ ನಿಮ್ಮ ಬೀಜಗಳಿರ್ತಾವಲ್ಲ, ಅಂದರೆ ಏನದು ನಮ್ಮ ಬೇವಿನ ಬೀಜ ನಾನು ಅದನ್ನು ಎಣ್ಣೆ ತೆಗೆದಿರ ಅದನ್ನು ಪುಡಿ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ. ಒಂದು ಸಲ ಮಾಡಿದ್ದೀನಿ ಹಾಗೆ. ಬಟ್ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇರ್ತೀವಿ, ಆಗಾಗ ಕೊಡ್ತಾ ಇರ್ತೀವಿ.